ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಕಟ್ಟೆಯನ್ನು ನವೀಕರಿಸಿದ ನಿರ್ಲಕ್ಷ್ಯ ತೋರಿದ ನಗರಸಭೆ ಆಯುಕ್ತರು ವೃತ್ತದಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ ಪ್ರಗತಿಪರ ಸಂಘಟನೆಗಳು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯ ಕಟ್ಟೆಯು ಇಂದಿನ ದಿನಗಳಲ್ಲಿ ಕಳಪೆ ಕಾಮಗಾರಿಯಾಗಿದ್ದರಿಂದ ಕಟ್ಟಡವು ಒಡೆದು ಹೋಗಿದ್ದನ್ನು ವಿರೋಧಿಸಿ ಅಂಬೇಡ್ಕರ್ ಸೇನೆಯ ಜಿಲ್ಲಾಧ್ಯಕ್ಷರಾದ ವಿಶ್ವನಾಥ್ ಪಟ್ಟಿಯವರ ಅಧ್ಯಕ್ಷತೆ, ಮಾದಿಗ ದಂಡೋರ ರಾಜ್ಯಾಧ್ಯಕ್ಷ ನರಸಪ್ಪ ಇವರ ನೇತೃತ್ವದಲ್ಲಿ ನಗರಸಭೆಯ ಪೌರಾಯುಕ್ತರ ವಿರುದ್ಧ ದಲಿತ ಪರ ಸಂಘಟನೆಗಳು ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅಂಬೇಡ್ಕರ್ ಸೇನೆಯ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಪಟ್ಟಿ ಅವರು, ಈ ಭಾರತ ದೇಶದ ಸಂವಿಧಾನ ಶಿಲ್ಪಿಯಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಕಟ್ಟೆಯು ಬಹುದಿನಗಳಿಂದ ಒಡೆದು ಹೋಗಿದೆ. ಇದರ ದುರಸ್ತಿಯನ್ನು ಮಾಡಿಸಿ ಎಂದು ಸತತ 3 ಬಾರಿ ನಗರಸಭೆ ಆಯುಕ್ತರಿಗೆ ಮನವಿ ಪತ್ರದ ಮೂಲಕ ತಿಳಿಸಿದರೂ ಸಹಿತ ಇತ್ತ ಕಡೆ ಕಣ್ಣಾಯಿಸದ ನಗರಸಭೆ ಆಯುಕ್ತರಾದ ಗುರುಸಿದ್ದಯ್ಯ ಸ್ವಾಮಿ ಹಿರೇಮಠಿ ಅವರನ್ನು ಅಮಾನತು ಮಾಡಬೇಕೆಂದು ಆಗ್ರಹಿಸಿದರು. ದಲಿತ ಪರ ಮತ್ತು ಪ್ರಗತಿಪರ ಸಂಘಟನೆ ಒಕ್ಕೂಟದ ವತಿಯಿಂದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಇವತ್ತು ಆ ಒಂದು ಪುತ್ಥಳಿಯ ಸುತ್ತಮುತ್ತ ತಡೆಗೋಡೆ ಮತ್ತು ಕಟ್ಟೆ ಏನಾಗಿದೆ, ಕಳಪೆ ಮಟ್ಟದ ಕಾಮಗಾರಿಯನ್ನು ಗುತ್ತಿಗೆದಾರರಾಗಿರ್ತಕ್ಕಂಥವರು ನಿರ್ವಹಿಸಿರ್ತಾರೆ. ಇದು ಸರಿಸುಮಾರು 3 ತಿಂಗಳಿಂದ ಈ ಕಟ್ಟೆ ಡ್ಯಾಮೇಜ್ ಆಗಿದೆ. ಇದರ ಪರವಾಗಿ ಮಾನ್ಯ ನಗರಸಭೆ ಪೌರಾಯುಕ್ತರಾದ ಗುರುಸಿದ್ದ ಅವರಿಗೆ 3 ತಿಂಗಳಿಂದ ಒಂದು ಲೆಟರ್ ಕೊಟ್ಟಿದ್ದೀವಿ. ಸರ್, ಈ ಕಟ್ಟೆ ಅಸ್ತವ್ಯಸ್ತ ಆಗಿದೆ, ದಯವಿಟ್ಟು ಈ ಟೈಲ್ ತೆಗೆದು ಇನ್ನೊಂದು ಪುನಃ ಕಾರ್ಯ ಆರಂಭ ಮಾಡ್ರಿ ಅಂತ ಹೇಳಿದ್ವಿ. ಅವರು ನಮ್ಮ ಮನವಿಗೆ ಯಾವುದೇ ರೀತಿಯಿಂದ ಸ್ಪಂದನೆ ಮಾಡಿಲ್ಲ. ಮತ್ತು ದಲಿತರ ಕುಂದುಕೊರತೆ ಸಭೆ ಏನು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠರ ಅವರು ಮಾಡಿದ್ರು, ಅಲ್ಲಿ ಕೂಡ ಒಂದು ಮನವಿ ಕೊಟ್ಟು ಅದಕ್ಕೆ ಕೂಡ ಕ್ಯಾರೆ ಇರಲಿಲ್ಲ ಗುರುಸಿದ್ದ. ಈ ಗುರುಸಿದ್ದ ಪೌರಾಯುಕ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿನ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇದಕ್ಕಿಂತ ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏಪ್ರಿಲ್ 14 ಜಯಂತಿ ನಿಮ್ಸ್ ಹಾಸ್ಪಿಟಲ್ ಮಾಡಬೇಕಾಗಿತ್ತು. ಅದನ್ನು ಕೂಡ ಬೇಕಂತಾನೆ ಲೀವ್ ಹಾಕಿ ಹೊರಗಡೆ ಹೋಗಿರ್ತಕ್ಕಂಥ ಕೆಲಸ. ಮತ್ತು 26ನೇ ಜನವರಿಯಂದು ನಗರಸಭೆಯಲ್ಲಿ ಫೋಟೋ ಹಿಡಿದು ಅವಮಾನ ಮಾಡಿರ್ತಕ್ಕಂಥ ಇದೇ ಗುರುಸಿದ್ದಯ್ಯ. ಮತ್ತು ನಾವು ಇದ್ರ ಬಗ್ಗೆ ನಾವು ಕಾಮಗಾರಿ ವಹಿಸಪ್ಪ ಅಂತ ನಾವು ಅಧಿಕಾರಿಗಳಿಗೆ ಲೆಟರ್ ಕೊಟ್ಟರು ಕೂಡ ಕ್ಯಾರೆ ಅಂತ ಇಲ್ಲ. ಇಂಥ ನಗರಸಭೆ ಪೌರಾಯುಕ್ತರು ನಮ್ಮ ರಾಯಚೂರು ಜಿಲ್ಲೆ ಬೇಡ. ಹಾಗಾಗಿ ಇವತ್ತು ನಾವೆಲ್ಲ ಸಂಘಟಕರು ಕುಂತು ನಾವು ಈ ಪೌರಾಯುಕ್ತರನ್ನ ಇಲ್ಲಿಂದ ವಜಾಗೊಳಿಸಬೇಕು ಮತ್ತು ಇಲ್ಲಿ ಆಗಿರ್ತಕ್ಕಂಥ ಕಟ್ಟೆ ಅಸ್ತವ್ಯಸ್ತ ಆಗಿರ್ತ ಕಟ್ಟೆಯನ್ನು ಪುನರಾವರ್ತಿಸಬೇಕಂತ ಇವತ್ತೆಲ್ಲ ನಾವು ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಈ ಹೋರಾಟ ಹಮ್ಮಿಕೊಂಡಿದ್ದೇವೆ. ಖುದ್ದಾಗಿ ಆಯುಕ್ತರೇ ವೃತ್ತಕ್ಕೆ ಭೇಟಿ ನೀಡಿ ಕಟ್ಟೆಯನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ನಗರಸಭೆ ಹಿರಿಯ ಸದಸ್ಯರಾದ ಜಯಣ್ಣ, ನಗರಸಭೆ ಅಧ್ಯಕ್ಷೆಯ ಪತಿ ನರಸಿಂಹಲು ಮಾಡಗೇರಿ, ಉಪಾಧ್ಯಕ್ಷರಾದ ಸಾಜಿದ್ ಸಮೀರ್ ಅವರು ಪ್ರತಿಭಟನಾಕಾರರಲ್ಲಿ ಸಮಾಧಾನಪಡಿಸಿ ಕಟ್ಟೆಯನ್ನು ವೀಕ್ಷಿಸಿ ಆದಷ್ಟು ಬೇಗ ಪುತ್ಥಳಿಯ ಕಟ್ಟೆಯನ್ನು ದುರಸ್ತಿ ಮಾಡಲಾಗುವುದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿಲ್ಲ. ಕೆಲವು ಕಾರ್ಯಗಳ ನಿಮಿತ್ತ ಇತ್ತ ಕಡೆ ಗಮನ ಹರಿಸಲು ವಿಳಂಬವಾಗಿದ್ದಕ್ಕೆ ವಿಷಾದ ವ್ಯಕ್ತಪಡಿಸುತ್ತೇವೆ ಎಂದು ಸಮಾಧಾನಪಡಿಸಿ ಪ್ರತಿಭಟನೆಯನ್ನು ಕೈಬಿಡುವಂತೆ ವಿನಂತಿಸಿದರು. ಮತ್ತೆ 4 ತಿಂಗಳಿಗೆ ಹೆಂಗ್ ಹೋಗ್ತದ್ರೆ ಈ ಸಂದರ್ಭದಲ್ಲಿ ಈರಣ್ಣ, ವಸಂತ್, ಹನುಮಂತಪ್ಪ, ಹೇಮರಾಜ್, ಅಮರಯ್ಯ ಸ್ವಾಮಿ ಬೇಕರಿ, ನರಸಿಂಹಲು, ಆನಂದ್, ಮಹೇಶ್ ಕುಮಾರ್ ಸೇರಿದಂತೆ ಪ್ರಗತಿಪರ ಸಂಘಟನೆಗಳ ಸರ್ವ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.